Dear student, become third semester ಪ್ರೀವಿಯಸ್ ಕ್ಲಾಸ್ದಲ್ಲಿ ನಾವೇನಪ್ಪ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂದರೆ ಏನು, ಅದರ ಒಂದು ಉದ್ದೇಶಗಳೇನು ನೋಡಿದ್ವಿ. ಇವತ್ತೇನಪ್ಪ ಅಂದರೆ ಇವತ್ತಿನ ಕ್ಲಾಸ್ ಒಳಗೆ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸು 7ನೇ ಕ್ಲಾಸಸ್. ಸೆಕೆಂಡ್ ಬಿ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ವಲಯ. ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಗಳ ಒಡೆತನ ಹಾಗೂ ಆಡಳಿತಕ್ಕೆ ಒಳಪಟ್ಟ ಉದ್ಯಮ ಸಂಸ್ಥೆಗಳಿಗೆ ಖಾಸಗಿ ವಲಯದ ಸಂಸ್ಥೆಗಳೆಂದು ಕರೆಯುತ್ತಾರೆ. ಅಂದರೆ ಒಬ್ಬ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಗಳೊಂದು ಒಡೆತನ ಆಡಳಿತಕ್ಕೆ ಒಳಪಟ್ಟಂತಹ ಉದ್ದಿಮೆ ಸಂಸ್ಥೆಗಳಿಗೆ ಖಾಸಗಿ ವಲಯದ ಉದ್ಯಮವೆಂದು ಕರೆಯುತ್ತಾರೆ. ಇದು ವೈಯಕ್ತಿಕ ಒಡೆತನಕ್ಕೆ ಸೇರಿರಬಹುದು. ಇದೇನಪ್ಪ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರಬಹುದು, ಅಥವಾ ಇಲ್ಲೇ ಒಬ್ಬ ವ್ಯಕ್ತಿ ಇಲ್ಲದೆ 4 ಜನ ಅಥವಾ 5 ಜನ ಇಲ್ಲಪ್ಪ ಅಂದರೆ ಪಾರ್ಟ್ನರ್ಶಿಪ್ ಅಂದರೆ ಪಾಲುಗಾರಿಕೆಯ ಅಥವಾ ಸಾರ್ವಜನಿಕ ಅಥವಾ ಖಾಸಗಿ ಕಂಪನಿಯ ಒಡೆತನಕ್ಕೆ ಸೇರಿರಬಹುದು. ನಮ್ಮ ದೇಶದಲ್ಲಿ ಖಾಸಗಿ ವಲಯದ ಉದ್ಯಮ ಸಂಸ್ಥೆಗಳು ದೇಶದ ಔದ್ಯಮಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಇಲ್ಲಿ ನಮ್ಮ ದೇಶದ ಒಂದು ಔದ್ಯಮಿಕ ಕ್ಷೇತ್ರದಲ್ಲಿ ಅಥವಾ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಈ ಒಂದು ಖಾಸಗಿ ವಲಯದ ಅಥವಾ ಖಾಸಗಿ ಒಂದು ಕೈಗಾರಿಕಾ ವಲಯದ ಪಾತ್ರ ಅತ್ಯಂತ ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಆದರೆ ಅತಿ ಹೆಚ್ಚು ಲಾಭ ಗಳಿಸುವುದು ಮತ್ತು ಸಂಪತ್ತು ಹಾಗೂ ಆರ್ಥಿಕ ಶಕ್ತಿಗಳನ್ನು ಕೇಂದ್ರೀಕರಿಸುವುದು ಅವುಗಳ ಮುಖ್ಯ ಉದ್ದೇಶವಾಗಿದ್ದರಿಂದ ಸರ್ಕಾರವು ಅವುಗಳನ್ನು ನಿಯಂತ್ರಿಸಲು ಕಾಯ್ದೆ ಕ್ರಮಗಳನ್ನು ಕೈಗೊಂಡಿರುತ್ತದೆ. ಇಲ್ಲಿ ನೋಡ್ತೀವಿ ಉದ್ದೇಶ, ಈ ಒಂದು ಖಾಸಗಿ ಕಂಪ್ನಿಗಳ ಅಥವಾ ಖಾಸಗಿ ಒಂದು ಕಾರ್ಖಾನೆಯ ಉದ್ದೇಶ ಗರಿಷ್ಠ ಲಾಭ ಹೊಂದುವುದು. ಅಂದರೆ ಇಲ್ಲೇನಪ್ಪ, ಸಾಕಷ್ಟು ವಸ್ತುವಿನ ಬೆಲೆಯನ್ನು ಜಾಸ್ತಿ ಮಾಡುವಂಥ ಒಂದು ನಿಟ್ಟಿನೊಳಗೆ ಇಲ್ಲೇಪ್ಪ ಸರ್ಕಾರ ಅಂಥ ಒಂದು ಮುಖ್ಯ ಲಕ್ಷಣ ಕಂಡು ಬಂದಂಥ ಒಂದು ನಿಟ್ಟಿನೊಳಗೆ ಸರ್ಕಾರ ಅಂಥ ಒಂದು ಖಾಸಗಿ ಸಂಸ್ಥೆಗಳ ಮೇಲೆ ಅಥವಾ ಖಾಸಗಿ ಕಂಪ್ನಿಗಳ ಮೇಲೆ ಸಾಕಷ್ಟು ಆರ್ಥಿಕ ಶಕ್ತಿ ಕೇಂದ್ರೀಕರಣವನ್ನು ಮಾಡುವಂಥ ಒಂದು ಹಕ್ಕನ್ನು ಕೂಡ ಸರ್ಕಾರ ಹೊಂದಿರುತ್ತದೆ. ಅಂದರೆ ಕೆಲವೊಂದು ಅವುಗಳನ್ನು ಹತೋಟಿಯನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರವಾಗಿ ಸರ್ಕಾರ ಕೆಲವೊಂದು ಕಾಯ್ದೆಗಳನ್ನು ಕೆಲವೊಂದು ಕ್ರಮಗಳನ್ನು ಕೂಡ ಕೈಗೊಳ್ಳುತ್ತದೆ. ಸರ್ಕಾರವು ತನ್ನ ವಲಯದ ವ್ಯಾಪ್ತಿಯನ್ನು ಕ್ರಮೇಣ ವಿಸ್ತರಿಸುತ್ತಿದ್ದರೂ ಖಾಸಗಿ ವಲಯದ ಉದ್ಯಮ ಸಂಸ್ಥೆಗಳು ಬೆಳೆದು ಬರುವಂತೆ ಅವುಗಳಿಗೆ ಎಲ್ಲ ರೀತಿಯ ನೆರವನ್ನು ಹಾಗೂ ಉತ್ತೇಜನವನ್ನು ಅದು ನೀಡುತ್ತದೆ. ಓಕೆ, ಕೆಲವೊಂದು ಸಂದರ್ಭಗಳಲ್ಲಿ ಖಾಸಗಿ ವಲಯದ ಮೇಲೆ ಕೆಲವೊಂದು ನಿಯಂತ್ರಣ ಕ್ರಮವನ್ನು ಹೇರಿದ್ರೂ ಕೂಡ ಆ ಒಂದು ಖಾಸಗಿ ಕಂಪ್ನಿಯ ಬಗ್ಗೆ ಅಥವಾ ಖಾಸಗಿ ಒಂದು ಕೈಗಾರಿಕೆಗಳಿಗೆ ಒಲವನ್ನು ಉತ್ತೇಜನವನ್ನು ಅದೊಂದು ಪ್ರೇರಣೆಯನ್ನು ನೀಡುವಂಥ ಒಂದು ಸರ್ಕಾರದ ಇನ್ನೊಂದು ಮುಖ್ಯ ಉದ್ದೇಶ ಕೂಡ ಅದೇ ಆಗಿರುತ್ತದೆ. ಅಂದರೆ ಆ ಒಂದು ಖಾಸಗಿ ಕಂಪನಿಯು ಎಲ್ಲ ರೀತಿಯಿಂದ ಒಂದು ಸಹಾಯ ನೀಡುವಂಥ ಒಂದು ನಿಟ್ಟಿನೊಳಗೆ ಸರ್ಕಾರ ಸಾಕೋದಕ್ಕೆ ಅದರ ಒಂದು ವಿಸ್ತಾರಗೋಸ್ಕರವಾಗಿ ಹಲವಾರು ಕೆಲವೊಂದು ಉದ್ದೇಶವನ್ನು ಇಡುವಂಥ ಒಂದು ನಿಟ್ಟಿನೊಳಗೆ ಅದಕ್ಕೆ ಎಲ್ಲ ರೀತಿಯ ನೆರವನ್ನು ಮತ್ತು ಸಹಾಯವನ್ನು ನೀಡುತ್ತದೆ. ಸರ್ಕಾರಿ ರಂಗವು ಖಾಸಗಿ ವಲಯದೊಡನೆ ಸಹಕರಿಸುವುದೇ ಹೊರತು ಅದರೊಂದಿಗೆ ಪೈಪೋಟಿಗಿಳಿಯಲಾರೆಂಬುದನ್ನು ಸರ್ಕಾರ ಅನೇಕ ಸಲ ತನ್ನ ನೀತಿಯನ್ನು ಸ್ಪಷ್ಟಪಡಿಸಿದೆ. ಇಲ್ಲೇನಪ್ಪ ಅಂದರೆ ಸರ್ಕಾರಿ ವಲಯದ ಉದ್ದೇಶ ಖಾಸಗಿ ಕಂಪ್ನಿಯ ಜೊತೆಗೆ ಒಂದು ಎಲ್ಲ ರೀತಿಯ ನೆರವನ್ನು ನೀಡೋದು ಪುನಃ ಅದರ ಜೊತೆಗೆ ಪೈಪೋಟಿ ಇಳುವಂತಹ ಯಾವುದೇ ಒಂದು ಸಂದರ್ಭವನ್ನು ಯಾವುದೇ ಒಂದು ಏನಪ್ಪ ಅಂದರೆ ತನ್ನ ಒಂದು ನೀತಿಯನ್ನು ಅನೇಕ ಸಲ ಸರ್ಕಾರ ಸ್ಪಷ್ಟಪಡಿಸಿದೆ. ಖಾಸಗಿ ಜೊತೆ ಪೈಪೋಟಿಯನ್ನು ಒಡ್ಡುವುದಿಲ್ಲ. ಆರ್ಥಿಕ ಯೋಜನೆಗೊಳಪಟ್ಟಂಥ ಒಂದು ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರವು ಹಿರಿಯ ಪಾಲುಗಾರನಂತೆ ಕಾರ್ಯನಿರ್ವಹಿಸಿ ತ್ವರಿತಗತಿಯಲ್ಲಿ ಔದ್ಯಮಿಕ ಅಭಿವೃದ್ಧಿಯನ್ನು ಸಾಧಿಸಲು ಅವಶ್ಯಕವಾಗಿದೆ. ಸರ್ಕಾರಿ ವಲಯವು ಬೆಳೆಯದಂತೆ ಖಾಸಗಿ ವಲಯವು ಬೆಳೆಯಲು ಎಲ್ಲ ಸೌಲಭ್ಯಗಳನ್ನು ನೀಡುವ ಸರ್ಕಾರವು
ನಿರ್ಧರಿಸಿದೆ. ಆ ಪ್ರಕಾರ ಅದು ಈ ಸೌಲಭ್ಯಗಳನ್ನು ಒದಗಿಸುತ್ತದೆ. 1991ರಲ್ಲಿ ದೇಶದ ಒಟ್ಟು ಉತ್ಪತ್ತಿಯಲ್ಲಿ ಸರ್ಕಾರಿ ವಲಯದ ಪಾಲು 24% ಇದ್ದರೆ ಖಾಸಗಿ ಪಾಲು 76% ಇದೆ ಎಂಬುದನ್ನು ಗಮನಿಸಬಹುದು. ಖಾಸಗಿ ವಲಯವು ದೇಶದ ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಓಕೆ, ಥ್ಯಾಂಕ್ ಯು.